ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿ ಆಗ್ತಾರಾ ಭವಾನಿ ವಿರುದ್ಧ ಎಫ್ಐಆರ್ ದಾಖಲಿಸುತ್ತಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಕಿಡ್ನಾಪ್ ಪ್ರಕರಣದಲ್ಲಿ A8 ಆರೋಪಿ ಆಗ್ತಾರಾ ಭವಾನಿ ವಿರುದ್ಧ ಆಡಿಯೋ ಸಾಕ್ಷಿಯನ್ನ ಸಂಗ್ರಹಿಸಿರುವಂತಹದ್ದು SIT ಟೀಮ್. ಸಂತ್ರಸ್ತೆಗೆ ಬೆದರಿಕೆಯನ್ನ ಹಾಕಿರುವಂತಹ ಆರೋಪ ಕೂಡ ಭವಾನಿ ರೇವಣ್ಣ ಅವರ ಮೇಲಿದೆ. ಆರೋಪಿ ಸತೀಶ್ ಬಾಬು ಮೊಬೈಲ್ ಮೂಲಕ ಭವಾನಿ ರೇವಣ್ಣ ಅವರು ಬೆದರಿಕೆಯನ್ನ ಹಾಕಿದ್ದಾರೆ ಎನ್ನುವಂತಹ ಆರೋಪ. ಹಾಗಾಗಿ ಈ ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿ ಆಗುವಂತಹ ಸಾಧ್ಯತೆ ಇದೆ ಭವಾನಿ ರೇವಣ್ಣ ಅವರು. ಇದೇ ಪ್ರಕರಣದಲ್ಲಿ A1 ಆರೋಪಿ HD ರೇವಣ್ಣ, A2 ಆರೋಪಿ ಬಾಬಣ್ಣನ ಜೊತೆಗೆ ಭವಾನಿ ರೇವಣ್ಣನವರು ಮಾತನಾಡಿದ್ರು. ಬಾಬಣ್ಣ ಭವಾನಿ ರೇವಣ್ಣ ಅವರ ದೂರದ ಸಂಬಂಧಿ ಕೂಡ ಹೌದು. ಈಗ ಇದೇ ಪ್ರಕರಣದಲ್ಲಿ 7 ಆರೋಪಿಗಳ ಹೆಸರನ್ನ ಉಲ್ಲೇಖಿಸಲಾಗಿತ್ತು, FIR ಅನ್ನು ದಾಖಲಿಸಲಾಗಿತ್ತು. ಈಗ A8 ಆರೋಪಿ ಆಗ್ತಾರಾ ಭವಾನಿ ರೇವಣ್ಣ. HD ರೇವಣ್ಣ ಅವರ ಧರ್ಮಪತ್ನಿ ಇವರು, ಪ್ರಜ್ವಲ್ ರೇವಣ್ಣ ಅವರ ತಾಯಿ ಇವರು. ಈಗ ಇವರ ಹೆಸರು ಕೂಡ ಪ್ರಕರಣದಲ್ಲಿ ಸೇರಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಇದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ SIT ಟೀಮ್ ಮಾಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಈಗ ಈ ಪ್ರಕರಣದಲ್ಲಿ A8 ಆರೋಪಿ ಆಗಬಹುದಾ ಭವಾನಿ ರೇವಣ್ಣ ಅಂತ? ಈಗಾಗಲೇ ಅವ್ರಿಗೆ ಕೊಟ್ಟಿರುವಂತ ನೋಟಿಸೇ ಒಂದು ಉತ್ತರವಾಗಿ ಕಾಣಿಸ್ತಾ ಇರುವಂತದ್ದು ಪ್ರೇಮ್. ಯಾಕೆಂದ್ರೆ ಅವರಿಗೆ ಕೊಟ್ಟಿರುವಂತ ನೋಟಿಸ್ ಏನಿತ್ತು ಆರೋಪಿಗಳಿಗೆ ಕೊಡುವಂಥದ್ದು. ಯಾಕೆಂದ್ರೆ ಅದು FIR ನಲ್ಲಿ ಉಲ್ಲೇಖ ಆಗಿರ್ಲಿ ಅಥವಾ ಉಲ್ಲೇಖ ಆಗದೇ ಇರಲಿ, ಆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತನಿಖಾಧಿಕಾರಿ ಅವರನ್ನ ಆರೋಪಿ ಅಂತಾನೆ ಗುರುತಿಸಿದ್ದಾರೆ. ಅದರ ಬಗ್ಗೆ ಫೈನಲೈಸ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದಾವೆ. ಅಂದ್ರೆ 41 CRPC ಏನು ಸೆಕ್ಷನ್ಸ್ ಇದೆ ಆ ಸೆಕ್ಷನ್ ನ ಪ್ರಕಾರ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಸತೀಶ್ ಬಾಬು, ಅಂದ್ರೆ ಈ ಪ್ರಕರಣದ A2 ಆರೋಪಿ ಸತೀಶ್ ಬಾಬು ಏನಿದ್ದಾರೆ, ಸತೀಶ್ ಬಾಬು ಅವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ರು. ಜೊತೆಗೆ ಸಂತ್ರಸ್ತೆಯನ್ನ ಅಪಹರಣ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತವರು HD ರೇವಣ್ಣ ಅವರಕ್ಕಿಂತ ಹೆಚ್ಚಿನ ಪಾತ್ರ ಭವಾನಿ ರೇವಣ್ಣ ಅವ್ರದ್ದು ಇದೆ ಅಂತ ಹೇಳಿ ಅವರ ವಾದ ಆಗಿರುವಂತದ್ದು, SIT ಅಧಿಕಾರಿಗಳ ವಾದ. ಯಾಕೆಂದ್ರೆ ರೇವಣ್ಣ ಅವರ PA ಏನಿದ್ರು ರಘು ಅವರ ಮೊಬೈಲ್ನ ಮೂಲಕ ಒಂದಷ್ಟು ಮಾತುಕತೆ ನಡೀತು ಅಂತ ಹೇಳಿ ಮೊದಲು ಏನು ತನಿಖೆಯಲ್ಲಿ ಬಯಲಾಗ್ತಾ ಹೋಗ್ತದೆ. ಅದಾದ ಬಳಿಕ ರೇವಣ್ಣ ಅವರು ಅವರ ಮೊಬೈಲ್ ಅನ್ನ ಬಳಸಿ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಆದ್ರೆ ಸಂತ್ರಸ್ತೆನೆ ಯಾವಾಗ ಪಿಕಪ್ ಮಾಡ್ತಾರೆ ಅಂದ್ರೆ 26ನೇ ತಾರೀಕು ರಾತ್ರಿಯ ಸಂದರ್ಭದಲ್ಲಿ ಆಕೆ ಊರಿನಲ್ಲಿ ಪಿಕಪ್ ಮಾಡ್ತಾರೆ ಸತೀಶ್ ಬಾಬು ಅವರು. ಅದಾದ ಬಳಿಕ ಆಕೆ ಪತ್ತೆ ಆಗೋ ತನಕನೂ ಕೂಡ ಭವಾನಿ ರೇವಣ್ಣ ಅವರು ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ರು. ಆಕೆ ಎಲ್ಲಿರ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರೇ ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಆಡಿಯೋ ಸಾಕ್ಷ್ಯಗಳಿತ್ತು. ಆ ಸಾಕ್ಷ್ಯಗಳನ್ನ ಕೋರ್ಟ್ಗೆ ಮುಚ್ಚಿದ ಲಗೋಟೆಯಲ್ಲಿ ಮಾಹಿತಿಯನ್ನು ರವಾನೆಯನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಅವರ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು ಪ್ರೇಮ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಮೈಸೂರಿನ KR ನಗರ ಮಹಿಳೆಯ ಅಪಹರಣದ ಪ್ರಕರಣದಲ್ಲಿ ಈಗ A8 ಆರೋಪಿ ಆಗ್ತಾರಾ ಭವಾನಿ ರೇವಣ್ಣ ಅವರು ಅನ್ನುವಂತಹ ಪ್ರಶ್ನೆ. ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಸಹಜವಾಗಿಯೇ ಬಂಧನವಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ.